ರಾಯ ಸತ್ಯಧರ್ಮರದಾಯ ಚ ಭಜತಾಂ ಕಲ್ಪವೃಕ್ಷಾಯ ಮತಾಂ ಕಾಮಧೇನುವೆ. ರಾಯರು ಕರೆದರೆ ಬರುವಂತಹ, ಕರೆದಲ್ಲಿಗೆ ಬರುವಂತಹ ರಾಯರು ನಮ್ಮ ಕಲ್ಪವೃಕ್ಷ ಕಾಮಧೇನುಗಳು. ಅವರಲ್ಲಿಯ ಒಂದು ಮಹಿಮೆಯನ್ನ ಹೇಳಲಿಕ್ಕೆ ಒಂದು ಅವಕಾಶವಾಗಿರುವಂತಹ ಈ ಒಂದು ರಾಯರ ಭಕ್ತ ಚಾನಲ್ಲು ಮುಖ್ಯವಾಗಿ ದರ್ಶನವನ್ನ ಪ್ರತಿ ವಾರವೂ ತೋರಿಸುವಂತಹ ಸೌಭಾಗ್ಯ ನನ್ನದಾಗಿಸಿಕೊಂಡು, ಅದರ ಜೊತೆಗೆ ರಾಯರ ಭಕ್ತರನ್ನೆಲ್ಲ ಒಂದುಗೂಡಿಸಿ ಅವರವರ ಅನುಭವವನ್ನ ಹೇಳಲಿಕ್ಕೂ ಕೂಡ ನಮಗೊಂದು ಅವಕಾಶ ಮಾಡಿಕೊಂಡಂತಹ ರಾಯರಿಗೆ ಸದಾಕಾಲ ನಾವು ಚಿರಋಣಿಯಾಗಿರ್ತೇವೆ. ಅಂದ್ರೆ ಅವರ ಹೆಸರು ಹೇಳಕ್ ಕೂಡ ನಮಗೆ ಒಂದಷ್ಟು ನಮ್ಮ ಆ ಜನ್ಮದ ಪುಣ್ಯನೋ ಇಲ್ಲ ಈ ಜನ್ಮದ ಮಾಡಿದಂತಹ ಪುಣ್ಯವೋ ಅದು ಸಾಧ್ಯವಾಗಲೇಬೇಕು. ಇಲ್ಲದಿದ್ರೆ ಅವರ ಬಗ್ಗೆ ಯೋಚನೆ ಮಾಡೋಕೆ ಕೂಡ ನಮಗೆ ಸಾಧ್ಯ ಇಲ್ಲ. ಅಂತದ್ರಲ್ಲಿ ಪಲ್ಲವಿ ಎನ್ನುವಂತಹ ಹೆಣ್ಣು ಮಗಳು ಹಾಸನದಿಂದ ಹಿರಿಸೇವೆ ಅನ್ಸುತ್ತೆ, ಅಲ್ಲಿಂದ ಅವರು ನಮ್ಮೊಂದಿಗೆ ಹಂಚಿಕೊಳ್ಳುವಂತಹ ರಾಯರ ಬಗೆಗಿನ ಅನುಭವವನ್ನ ನಾವು ಕೇಳಿ ಧನ್ಯರಾಗೋಣ. ಬನ್ನಿ ಅಮ್ಮ, ನಮಸ್ಕಾರ. ನಮಸ್ತೆ ಅಣ್ಣ. ನಮಸ್ತೆ. ನೀವು ಹೇಳಿದ್ರಿ ರೀಸೆಂಟ್ ಆಗಿ ಮಂತ್ರಾಲಯಕ್ಕೆ ಹೋಗಿ ಬಂದ್ರಿ. ಹೌದಣ್ಣ, ನಿನ್ನೆ ಅಷ್ಟೇ ಹೋಗಿ ಬಂದೆ ಅಣ್ಣ. ಸೊ ನಿಮ್ಮ ಅನುಭವವನ್ನ ಹಂಚಿಕೊಳ್ಬಹುದು. ಓಕೆ ಅಣ್ಣ. ನಮಸ್ತೆ ಮಧುವಣ್ಣ ಅವರೇ, ನಿಮಗೆ ಇದು ಅವಕಾಶ ಮಾಡಿಕೊಟ್ಟಂತಹ ನಿಮಗೆ ತುಂಬ ಹೃದಯ ಧನ್ಯವಾದಗಳು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ನಾನು ಮೊದಲಿಗೆ ಏನು ಹೇಳ್ಬೇಕು ಅಂತಂದರೆ, ನಾನು ದೇವ್ರ ಪೂಜೆ ಮಾಡಿದವಳೇ ಅಲ್ಲ. ನಾನು ಡಿಗ್ರಿ ಓದುವಾಗ, ಈಗ ನನಗೆ 36 ವರ್ಷ, 2005, 6, 2007 ಈ ಟೈಮಲ್ಲಿ ನಾನು ಡಿಗ್ರಿ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ನಾನು ಮೊದಲಿಗೆ ಪೂಜೆನೇ ಮಾಡಿದವಳಲ್ಲ. ನನಗೆ ಕ್ಲಾಸ್ ಇಲ್ಲ ಅಂತ ಅಂದರೆ ಡಿಗ್ರಿ ಟೈಮಲ್ಲಿ ನನ್ನ ಫ್ರೆಂಡ್ಸ್ 3 ಜನ ಹೋಗಿ ರಾಯರ ಮಠ ಇದೆ ಚನ್ನರಾಯಪಟ್ಟಣದಲ್ಲಿ, ಅಲ್ಲಿ ಹೋಗಿ ಸುಮ್ಮನೆ ಕಲ್ಯಾಣಿ ಹತ್ರ ಕುತ್ಕೊಂಡು ಮಾತಾಡ್ಕೊಂಡು ಏನಾರು ನೋಟ್ಸ್ ಇದ್ರೆ ಮಾಡ್ಕೊಂಡು ಮಾತಾಡ್ಕೊಂಡು ಆಮೇಲೆ ನಾವು ಮನೆಗೆ ಹೋಗ್ತಾ ಇದ್ದು. ಬಟ್ ಮುಂದೆ ಒಂದಿನ ಹೋಗಿ ದೇವಸ್ಥಾನದ ಮುಂದೆ ಹೋಗಿ ಕೈ ಮುಗ್ದವರಲ್ಲ ನಾವು. ಅದಾದ್ಮೇಲೆ ಹೇಗೆ ನಾನು ರಾಯರನ್ನ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ. ನಾನು ಪ್ರೈವೇಟ್ ಸ್ಕೂಲಲ್ಲಿ 2014ರಿಂದ ಟೀಚರ್ ಆಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಈಗಲೂ ಸಹ ಒಂದು ಪ್ರೈವೇಟ್ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. 2020ರಲ್ಲಿ ಫಸ್ಟ್ ಟೈಮು ನನ್ನ ರಾಯರನ್ನ ನಂಬಿದ್ದು. ನನ್ನ ಫ್ರೆಂಡ್ ಒಬ್ಳು ರಾಯರ್ ಫೋಟೋನ ಮೊಬೈಲ್ ಪೌಚಲ್ಲಿ ಇಟ್ಕೊಂಡಿದ್ಲು. ಅವಳು ಯಾವಾಗಾದ್ರೂ ಅಷ್ಟೇನೆ ಹೇಳ್ತಾ ಇರೋಳು, ಏನಾರ ಕಷ್ಟ ಆದಾಗ ಈ ಥರ ರಾಯರಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ಲು. ಅವರ ತಾಯಿಗೂ ಸಹ ಹುಷಾರಿಲ್ಲ ಅನ್ನೋ ಟೈಮಲ್ಲಿ ಅವರು ರಾಯರ ಹೆಸರು ಹೇಳ್ಕೊಂಡೇನೆ ಪ್ರಾಣ ಬಿಟ್ಟರು, ಅವ್ರಿಗೇನೋ ಹುಷಾರಿರ್ಲಿಲ್ಲ ಅಂತ ಹೇಳಿ ಹೇಳಿದ್ಲು. ವಯಸ್ಸಾಗಿತ್ತು ಅವ್ರಿಗೂ ಸಹ. ಅವಾಗಿಂದ ನನಗೇನು ಮನಸ್ಸಲ್ಲಿ ಬಂತು ಗೊತ್ತಿಲ್ಲ, ನಾನು ಅವಾಗ ರಾಯರನ್ನ ನಂಬೋದಕ್ಕೆ ಪ್ರಾರಂಭ ಮಾಡಿಕೊಂಡೆ. ಅವತ್ತಿಂದಲೇ ನಾನು ಸಹ ಪೂಜೆ ಮಾಡ್ತಾ ಇದ್ದೆ ಮನೆಯಲ್ಲಿ. ಹಾಗೇನೆ 2022ರಲ್ಲಿ ನನಗೆ ಏನಾಯ್ತು ಅಂತಂದ್ರೆ ಥೈರಾಯ್ಡ್ ಸ್ಟಾರ್ಟ್ ಆಗಿತ್ತು. ನನಗೆ ಥೈರಾಯ್ಡ್ ಆಗಿದೆ ಅಂತ ಗೊತ್ತಿಲ್ಲ. ತುಂಬಾ ಅಂದ್ರೆ ತುಂಬಾ ಸುಸ್ತಾಗ್ತಿತ್ತು, ಕೆಲಸ ಮಾಡಕ್ ಆಗ್ತಾ ಇರ್ಲಿಲ್ಲ. ಹೇಗೆ ಹೇಳ್ಬೇಕು ಅಂತಂದ್ರೆ ಅದನ್ನ 75 mcg ವರೆಗೂ ಟ್ಯಾಬ್ಲೆಟ್ ತಗೋಬೇಕು, ಆ ಲೆವೆಲ್ಗೆ ನನಗೆ ಥೈರಾಯ್ಡ್ ಸ್ಟಾರ್ಟ್ ಆಗಿತ್ತು. ನಾ ಕೊನೆಗೆ ಏನಾಗಿಲ್ಲ ಅವಾಗ ಹಾಸ್ಪಿಟ್ಲಿಗೆ ಹೋಗೋಣ ಇವಾಗ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಅನ್ಕೊಂಡು ಕೊನೆಗೆ ಒಂದು ದಿನ ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟರ್ ಹೇಳಿದ್ರು, ಇಷ್ಟು ಜಾಸ್ತಿ ಆಗಿದೆ ನಿಮಗೆ, ಗೊತ್ತಾಗ್ಲಿಲ್ವಾ? ಥೈರಾಯ್ಡು 75 mcg ತಗೊಳ್ಳೋವರೆಗೂ ಟ್ಯಾಬ್ಲೆಟ್ನ ಜಾಸ್ತಿ ಮಾಡ್ಕೊಂಡು ಬಂದಿದ್ದೀರಲ್ಲ ನೀವು, ಏನು ಸಿಂಟಮ್ಸ್ ಗೊತ್ತಾಗ್ಲಿಲ್ವಾ ನಿಮಗೆ ಅಂತ ಕೇಳಿದ್ರು. ಇಲ್ಲ ಸರ್, ನಿಮಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿ, ಸರಿ ಆಯಿತು ಟ್ಯಾಬ್ಲೆಟ್ ತಗೊಳ್ಳಿ ಕಡಿಮೆ ಆಗುತ್ತೆ ಅಂದರು. ಆ ಟೈಮಲ್ಲಿ ನಾನು ತುಂಬ ಕಾಯಿಲೆಯಿಂದ ಬಳಲ್ಬೇಕಾಯಿತು. ಏನಾಯಿತು ಅಂತ ಅಂದರೆ, ಇಡೀ ರಾತ್ರಿ ನಿದ್ದೆ ಬರ್ತಾ ಇರಲಿಲ್ಲ. ಒಂದು ಚಿಕ್ಕ ಕೆಲಸ ಮಾಡೋಕ್ಕೂ ನನ್ನ ಕೈಲಿ ಆಗ್ತಿರ್ಲಿಲ್ಲ. ಸುಮ್ಮನೆ ಬರೀ ಮಲ್ಕೋಬೇಕು, ಆ ಥರ ನನಗೆ ಆಗ್ತಾ ಇತ್ತು. ಆಮೇಲೆ ಟ್ಯಾಬ್ಲೆಟ್ ತಗೊಂಡು ಹೆಚ್ಚು ಕಡಿಮೆ ನಿಮ್ಗೆ 1-1.5-2 ವರ್ಷ ಬೇಕು ನೀವು ಅದನ್ನೆಲ್ಲ ಕಡಿಮೆ ಆಗೋದಕ್ಕೆ ಅಂತ ಡಾಕ್ಟರ್ ಹೇಳಿ ಕಳಿಸಿದ್ರು. ಸರಿ ಆಯಿತು ಅಂತೇಳಿ ನನಗೆ ಗೊತ್ತಿರೋರೊಬ್ರು ಆಯುರ್ವೇದಿಕ್ ಅವರು, ಅವ್ರ ಹತ್ರ ತಗೊಳ್ಳೋಣ ಮೆಡಿಸನ್ನ ಟ್ಯಾಬ್ಲೆಟ್ ಜೊತೆಗೆ ಅಂತೇಳಿ ಅವ್ರಿಗೂ ರಿಪೋರ್ಟ್ನ ಕಳಿಸ್ಬಿಟ್ಟು ಅವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡಿದೆ. ಸರಿ ಅಂತ ಅವರು ಎಲ್ಲ ಕೊಟ್ಟರು. ಆಮೇಲೆ ರಾಯರ ಹತ್ರ ಹೇಳ್ಕೊಂಡೆ, ನನಗೆ ಥೈರಾಯ್ಡ್ ಆಗಿರೋದೇ ಗೊತ್ತಿಲ್ಲಪ್ಪ, ಏನು ಮಾಡೋದು, ನಾನು ಇಷ್ಟೊಂದು ಕಷ್ಟ ಅನುಭವಿಸ್ತಾ ಇದ್ದೀನಿ, ಜೊತೆಗೆ ನನಗೆ ತುಂಬ ಸುಸ್ತಾಗುತ್ತೆ, ಕೆಲಸ ಮಾಡೋಕ್ಕೂ ಆಗ್ತಾ ಇಲ್ಲ. ಸ್ಕೂಲಲ್ಲಿ ತುಂಬ ಸುಸ್ತಾಗ್ತಿತ್ತು, ಯಾರಿಗೂ ಹೇಳೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಕಷ್ಟ ಆಗ್ತಿತ್ತು. ಯಾಕಾದ್ರೆ ಸ್ಕೂಲಿಗೆ ಹೋಗಿ ಸೇರಿಕೊಂಡೆ. ನಾನು ಟೈಮ್ ಬೇರೆ, ಆ ಟೈಮಲ್ಲಿ ತುಂಬ ಕಷ್ಟ ಅನುಭವಿಸಿದ್ದೀನಿ. ನಾನು 2022ರಲ್ಲಿ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬಂದೆ. ಫಸ್ಟ್ ಟೈಮ್ ನಾನು ಅನ್ಕೊಂಡಿದ್ದು ಹೋಗ್ಬೇಕು ಅಂತ ಅನ್ಕೊಂಡು ಒಂದು 4-5 ತಿಂಗಳಲ್ಲೇ ನಾನು ಮಂತ್ರಾಲಯಕ್ಕೆ ಹೋಗಿ ಬಂದೆ. ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ನಾನು ನೋಡೇ ಇರಲಿಲ್ಲ ರಾಯರು ಹೇಗಿದ್ದಾರೆ ಮಂತ್ರಾಲಯದಲ್ಲಿ, ಅದನ್ನ ನೋಡಿರ್ಲಿಲ್ಲ. ಮನೇಲಿ ಅಷ್ಟೇ ಗುರುವಾರ ಪೂಜೆ ಮಾಡ್ತಾ ಇದ್ದೆ. ರಾಯರ ಮಠಕ್ಕೂ ಚನ್ನರಾಯಪಟ್ಟಣಕ್ಕೆ ಅವಾಗ ಹೋಗ್ತಾ ಇದ್ದೆ. ನಂಗೆ ಟೈಮ್ ಸಿಕ್ತಾಗೆಲ್ಲ, ಟೈಮ್ ಸಿಗ್ಲಿಲ್ಲ ಅಂದ್ರೂ ನಾನು ಟೈಮ್ ಮಾಡ್ಕೊಂಡು ಸಂಜೆ ಸ್ಕೂಲ್ ಮುಗಿಸ್ಕೊಂಬಂದು ಹೋಗಿ ವಾಪಸ್ ಮನೆಗೆ ಬರ್ತಾ ಇದ್ದೆ. ಅದಾದ್ಮೇಲೆ ಮೃತ್ತಿಕೆ ತಗೊಂಡ್ ಬಂದಿದ್ದೆ ನಾನು. ಅದ್ರ ಬಗ್ಗೆ ಎಲ್ಲ ಮೊಬೈಲಲ್ಲಿ ನಾನು ನೋಡಿದ್ದೆ, ಮೃತ್ತಿಕೆ ಬಗ್ಗೆ
ಅದನ್ನ ಡೈಲಿ ಹಾಗೇನೆ ಒಂದ್ಸರಿ ತಿನ್ನೋದಿಕ್ಕೆ ಪ್ರಾರಂಭ ಮಾಡ್ಕೊಂಡೆ. ತಿಂದಾದ್ಮೇಲೆ ನೀರು ಕುಡಿತಾ ಇದ್ದೆ. ಒಂದ್ಸರಿ ಅದನ್ನ ದೇವ್ರ ಮನೆಯಲ್ಲಿ ನೋಡಿದ್ರೆ ಒಂದು 4-5 ಸ್ಪೂನ್ ತಿನ್ನೋವರೆಗೂ ನನ್ಗೆ ಸಮಾಧಾನ ಆಗ್ತಾ ಇರ್ಲಿಲ್ಲ. ತಿನ್ಬೇಕು ಇದೇ ತರನೇ ಅನಿಸ್ತಾ ಇತ್ತು. ಈಗಲೂ ಅಷ್ಟೇನೆ, ನಮ್ಗೆ ದೇವ್ರ ಮನೆಗೆ ಹೋಗಿ ಕುತ್ಕೊಂಡ್ರೆ ಪೂಜೆ ಎಲ್ಲ ಆಮೇಲೆ ಹೊರಗಡೆ ಬಂದು ಒಂದ್ 4-5 ಸ್ಪೂನ್ ಆದ್ರೂ ತಿಂದಾದ್ಮೇಲೆ ನನಗೆ ತುಂಬಾ ಸಮಾಧಾನ ಆಗುತ್ತೆ. ಅದು ಏನು ಅಂತ ಗೊತ್ತಿಲ್ಲ, ತಿಂತಾನೆ ಇರ್ಬೇಕು ಅಂತ ಅನ್ಸುತ್ತೆ. ಅದಾದ್ಮೇಲೆ ನಾನು ಮೃತ್ತಿಕೆಯನ್ನು ತಗೋತಾ ಇದ್ದೆ. ರಾಯ ಹತ್ರ ಕೇಳ್ಕೊಂಡೆ ನಾನು, ಇನ್ನ 3 months ಅಲ್ಲಿ ನನಗೆ ಫುಲ್ ಕಡಿಮೆ ಆಗ್ಬೇಕಪ್ಪ, ನಂಗೆ ಕೆಲಸ ಮಾಡೋದಕ್ಕೂ ಆಗ್ತಾ ಇಲ್ಲ. ಟ್ಯಾಬ್ಲೆಟ್ ತಗೋತಾ ಇದ್ದೀನಿ, ಮತ್ತೆ ಅವ್ರು ಕೊಟ್ಟರೆ ಆಯುರ್ವೇದಿಕ್ ಮೆಡಿಸಿನ್ ತಗೋತಾ ಇದ್ದೀನಿ, ಜೊತೆಗೆ ಮೃತ್ತಿಕೆನೂ ತಗೋತಾ ಇದ್ದೀನಿ ನಾನು ಅಂತ ಹೇಳಿ ರಾಯರ್ ಹತ್ರ ಬೇಡ್ಕೊಂಡೆ. 3 ತಿಂಗಳವರೆಗೂ ನಾನು ಕಾಯಿಲೆ ಇಲ್ಲ. ಒಂದೇ ತಿಂಗಳಿಗೆ ಮತ್ತೆ ಹೋಗಿ 1.5 ತಿಂಗಳಿಗೆ ಮತ್ತೆ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ನೀವು ಅಂತ ಹೇಳಿದ್ರು ಡಾಕ್ಟ್ರು. ಮತ್ತೆ ಸ್ಕೂಲ್ ಮುಗಿಸ್ಕೊಂಡು ಸಂಜೆ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸಿ ರಿಪೋರ್ಟ್ ನೋಡಿದ್ಮೇಲೆ ಡಾಕ್ಟ್ರಿಗೆ ಫುಲ್ ಆಶ್ಚರ್ಯ ಆಯಿತು. ಹೇಗೆ ಅಂತ ಅಂದರೆ 75 mcg ಇಂದ 25 mcgಗೆ ಟ್ಯಾಬ್ಲೆಟ್ ತಗೊಳಂಗೆ ಆದ ನಾನು. ತುಂಬ ಖುಷಿ ಆಯಿತು. ಈಗ 12.5 mcg ಬಂದಿದ್ದೀನಿ. ಜೊತೆಗೆ ಡಾಕ್ಟ್ರು ಟ್ಯಾಬ್ಲೆಟ್ ಬಿಡಿ ಅಂತಲೂ ಸಹ ಹೇಳಿದರು, ಬಿಟ್ಟಿದ್ದೆ. ಈಗ ಮತ್ತೆ ಏನಾದ್ರೂ ಪುಟ್ರಾಯ್ರೆ ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ನ ಎಲ್ಲ ವಿಡಿಯೋಗಳನ್ನ ನೋಡುತ್ತಾರೆ. ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ಬಿಟ್ಟರೆ ನನ್ನ ಪ್ರಾಬ್ಲಮ್ ಆಗುತ್ತಾ, ರಾಯರಿದ್ದಾರೆ ಏನೂ ಆಗಲ್ಲ ನನಗೆ ಅಂತ ಹೇಳಿ. ಜೊತೆಗೆ ನನಗೆ ಆರಾಮಾಗಿದ್ದೀನಿ, ಏನು ತೊಂದರೆ ಇಲ್ಲ ನನಗೆ. ಎಲ್ಲ ಕೆಲಸನೂ ಮಾಡ್ತೀನಿ, ಯಾವ ಸುಸ್ತಿನೂ ಆಗಲ್ಲ. ಅದಾದ್ಮೇಲೆ ನನಗೆ ಮಂತ್ರಾಲಯಕ್ಕೆ ಹೋಗಿ ಬಂದಾದ್ಮೇಲೆ ಒಂದು 3-4 ಸರಿ ರಾಯರು ಕನ್ಸಲ್ಲಿ ಬಂದಿದ್ದಾರೆ. ನಾನು ಅನ್ಕೋತಾ ಇದ್ದೆ ಎಲ್ಲರಿಗೂ ಕನ್ಸಲ್ಲಿ ಬರ್ತಾರೆ ಅಂತ ಅಂತಾರಲ್ಲಪ್ಪ, ನನಗೆ ಒಂದಿನನೂ ನೀವು ಕನ್ಸಲ್ಲಿ ಬರಲೇ ಇಲ್ಲ ಅಂತ. ಅದು ಬೆಳಗಿನ ಜಾವ 3 ಗಂಟೆ 4 ಗಂಟೆ ಇದೇ ಟೈಮಲ್ಲಿ ನನಗೆ ಕನ್ಸಿಗೆ ಬಂದಿದ್ದಾರೆ. ಒಂದ್ಸರಿ ಸುಬ್ಬುಬೇಂದ್ರ ತೀರ್ಥರು ಸಹ ನನಗೆ ರಾಯರ ಬೃಂದಾವನದ ಮುಂದೆ ನಿಂತ್ಕೊಂಡು ನನಗೇನೋ ಕೊಡ್ತಾ ಇದ್ರು, ಆ ಥರ ಕನ್ಸಿಗೆ ಬಂದಿತ್ತು. ಒಂದು 3-4 ಸರಿ ರಾಯರ್ ಕನ್ಸಿಗೆ ಬಂದಾದ್ಮೇಲೆ ಏನು ಅನ್ನಿಸ್ತು ಅಂದ್ರೆ ನನಗೆ ಇನ್ನೂ ಜಾಸ್ತಿ ನಂಬಿಕೆ ಬಂತು ನನಗೆ ರಾಯರ ಮೇಲೆ. ಅದಾದಮೇಲೆ ಜೂನ್ 2024ರಲ್ಲಿ ಪರಿಮಳ ಗ್ರಂಥ ತಗೋಬೇಕು ಅಂತ ನನಗೆ ತುಂಬ ಆಸೆ ಆಗಿತ್ತು. ಪರಿಮಳ ಗ್ರಂಥನೂ ಸಹ ನಾನು ಬುಕ್ ಮಾಡ್ಕೊಂಡು ತರಿಸ್ಕೊಂಡೆ. ಈಗ 2024ರಲ್ಲಿ 3 ದಿನ ಮನೆಯಲ್ಲಿ ಆರಾಧನೆ ಟೈಮಲ್ಲಿ ಪೂಜೆ ಸಹ ಪ್ರತಿದಿನ ಮನೇಲಿ ಮಾಡ್ತಾ ಇದ್ದೆ. 1 ದಿನ ಮಠಕ್ಕೆ ಹೋಗ್ಬಿಟ್ಟು 2 ದಿನ ಮಠಕ್ಕೆ ಹೋಗ್ಬಿಟ್ಟು ಬಂದೆ. ಅದಾದ್ಮೇಲೆ ಏನಾಯ್ತು ಅಂತ ಅಂದ್ರೆ, ನಾನು ನನಗೆ ಗೊತ್ತಿಲ್ಲ ಅಂದ್ರೆ 2 ಜೊತೆ ಸ್ಲಿಪ್ಪರ್ನ ತಗೊಂಡ್ಬಂದ್ಬಿಟ್ಟಿದ್ದೆ. ಒಂದ್ ಜೊತೆ ಹೊರಗಡೆ ಇಟ್ಟಿದ್ದೆ, ಒಂದ್ ಜೊತೆ ಏನ್ ಮಾಡ್ಬಿಟ್ಟಿದ್ದೆ, ಹೊಸದಲ್ವಾ ಅಂತೇಳಿ ಕಾಚ್ ಕೆಳಗಡೆ ಇಟ್ಟಿದ್ದೆ. 2 ದಿನ ರಾಯರ್ ಪೂಜೆ ಆಯ್ತು. ಮೊದಲನೇ ದಿನ 2 ದಿನ ಪೂಜೆ ಮಾಡಿದೆ. 3ನೇ ದಿನ ಏನಾಯ್ತು, ನನಗೆ ರಾಯರ ಈ ಟೈಮಲ್ಲಿ ನನಗೆ ಮಂತ್ರಾಲಯಕ್ಕೆ ಬರೋದಕ್ಕಾಗಲಿಲ್ಲ, ದಯವಿಟ್ಟು ನನಗೆ ಕನ್ಸಲ್ ಬಂದು ಸ್ವಲ್ಪ ನನಗೆ ಸಮಸ್ಯೆಗಳೆಲ್ಲ ಏನೇನಿದೆ ಅದನ್ನೆಲ್ಲ ಕಡಿಮೆ ಮಾಡಿ ಸ್ವಲ್ಪ ಕನ್ಸಲ್ ಬಂದು ನಂಗೆ ಸಮಾಧಾನ ಆಗೋ ರೀತಿನಲ್ಲಿ ಏನಾದರೂ ಹೇಳಿ ನೀವು ಅಂತ ಹೇಳಿ ಅಂದ್ಕೊಂಡು ರಾತ್ರಿ ಬೆಳಗ್ಗೆ ಬೇಗ ಪೂಜೆ ಮಾಡಬೇಕು ಅಂತ 4 ಗಂಟೆಗೆ ಅಲಾರಾಮ್ ಇಟ್ಕೊಂಡು ಮಲ್ಕೊಂಡೆ. ಅದು ಯಾವ ಥರ ಆಯಿತು ನನಗೆ ಅಂತ ಅಂದರೆ, ಸೆಪ್ಟೆಂಬರಲ್ಲಿ ಆರಾಧನೆ ಟೈಮಲ್ಲಿ ಮಲ್ಕೊಂಡು ಬೆಳಗ್ಗೆ ಎದ್ರೆ ಕರೆಕ್ಟಾಗಿ 3 ಗಂಟೆ ಜಾವದಲ್ಲಿ ಏನಾಗಿದೆ ಅಂತ ಅಂದರೆ, ಯಾವುದೋ ಮಠಕ್ಕೆ, ಯಾವ ಮಠ ಅಂತ ನನಗೆ ಗೊತ್ತಿಲ್ಲ, ಮಠಕ್ಕೆ ಹೋಗಿದ್ದೀನಿ ನಾನು. ತುಂಬ ಜನ ಮಠಕ್ಕೆ ಬಂದಿದ್ದಾರೆ. ಆ ಮಠಕ್ಕೆ ಬಂದಿರೋದ್ರಲ್ಲಿ ನಾನು ಒಬ್ಳು. ಆದರೆ ಏನು ಮಾಡ್ಬಿಟ್ಟಿದ್ದೀನಿ, ಸ್ಲಿಪ್ಪರ್ನ ಹಾಕ್ಕೊಂಡು ಮನೆ ಒಳಗಡೆ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟಿದ್ದೀನಿ. ಆಮೇಲೆ ಹೊರಗಡೆ ದೇವಸ್ಥಾನದಲ್ಲಿ ದೊಡ್ಡ ಮರದ ಪೆಟ್ಟಿಗೆನಲ್ಲಿ ರಾಯರ ಬಗ್ಗೆ ಏನೇನು ಹಾಡುಗಳಿದೆ ಅದನ್ನೆಲ್ಲ ಕೇಳ್ತಾ ಇದೆ. ಜೊತೆಗೆ ಪರಿಮಳ ಗ್ರಂಥನ ದೊಡ್ಡ ಪೆಟ್ಟಿಗೆನಲ್ಲಿ ಇಟ್ಟಿದ್ದಾರೆ. ಆ ಪರಿಮಳ ಗ್ರಂಥನ ಅದು ಪಕ್ಕನೆ ಹಣ್ಣು ಕಾಯಿ ಇದನ್ನೆಲ್ಲ ಮಾರ್ತಾ ಇದ್ದಾರೆ. ಪರಿಮಳ ಗ್ರಂಥನ ಯಾಕೆ ರಾಯರ ಮಠದಿಂದ ಹೊರಗಡೆ ಇಟ್ಟಿದ್ದಾರೆ ಅಂತ ಹೇಳಿ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ದೂರದಲ್ಲಿ ಅಲ್ಲೇನೆ ಹತ್ರ ಆದಂಗೆನೆ ಸ್ಲಿಪ್ಪರ್ಗಳೆಲ್ಲ ಬಿಟ್ಟಿದ್ದಾರೆ. ಏನು ಸ್ಲಿಪ್ಪರ್ ಎಲ್ಲ ಇಲ್ಲಿ ಬಿಟ್ಟಿದಾರಲ್ಲ, ಅಯ್ಯೋ ಇವ್ರಿಗೆ ಗೊತ್ತಾಗ್ಲಿಲ್ವಾ ಇಲ್ಲಿ ಇಟ್ಟಿದಾರಲ್ಲ ಅಂತ ಹೇಳಿ ಅನ್ಕೊಂಡು ನಾನು ಸ್ಲಿಪ್ಪರ್ ಹಾಕೊಂಡೇ ಒಳಗಡೆ ಹೋಗಿದ್ದೀನಿ. ನನ್ನ ಜೊತೆಗೆ ಇನ್ನೊಬ್ರು ವಯಸ್ಸಾದರು, ಅವರು ಸಹ ಸ್ಲಿಪ್ಪರ್ ಹಾಕೊಂಡೇ ಒಳಗಡೆ ಬಂದಿದ್ದಾರೆ. ಆಮೇಲೆ ನಾನು ಕಾಲನ್ನ ನೋಡ್ಕೊಂಡು ಹೊರಗಡೆ ಓಡ್ ಬಂದೆ. ಬಟ್ ದೇವಸ್ಥಾನದಲ್ಲಿ ಮಠಕ್ಕೆ ಸಂಬಂಧಪಟ್ಟವರೇ ತುಂಬ ಜನ ಇದ್ರು, ಬಟ್ ಅವ್ರು ನನಗೇನು ಬೈತಾ ಇಲ್ಲ. ಆಮೇಲೆ ನಾನು ದೂರ ಹೋಗಿ ಸ್ಲಿಪ್ಪರ್ ಬಿಟ್ಟು ಕೈಕಾಲು ತೊಳ್ಕೊಂಡು ಒಳಗಡೆ ಬಂದೆ. ಆಮೇಲೆ ನನಗೆ ಅನ್ನಿಸ್ತು, ಏನಕ್ಕೆ ಈ ಥರ ಕನಸಲ್ಲಿ ಈ ಥರ ಆಗ್ತಾ ಇದೆ. ಆಮೇಲೆ ಫುಲ್ ಒಳಗಡೆ ಹೋಗಿ ರಾಯರ ದರ್ಶನ ಎಲ್ಲ ಮಾಡಿ ಸಾಲಾಗಿ ಹೋದ್ರೆ ಅಲ್ಲಿ ಹೋಳಿಗೆ ತುಪ್ಪ ಎಷ್ಟಂದ್ರೆ ಒಂದು 6-7-5-6 ಹೋಳಿಗೆ ಎಲ್ಲ ಕೊಟ್ಟಿದ್ದಾರೆ ನನಗೆ. ಜೊತೆ ಕಡಲೆ ಬೇಳೆದು ಪಲ್ಯ ಏನೋ ಕೊಟ್ಟಿದ್ದಾರೆ, ತುಪ್ಪ ಇಷ್ಟೆಲ್ಲ ಕೊಟ್ಟಿದ್ದಾರೆ. ಅದನ್ನೆಲ್ಲ ತಿನ್ಕೊಂಡು ಆಚೆ ಬಂದೆ ನಾನು. ಆಚೆ ಬಂದಾದ್ಮೇಲೆ ಏನಕ್ಕೆ ಸಡನ್ ಆಗಿ ದಡ್ಡ ಅಂತ ಎಚ್ಚರ ಆಗ್ಬಿಡ್ತು. ನನಗೆ ಕಣ್ಣು ಬಿಟ್ಟು ನೋಡಿದ್ರೆ ಏನಪ್ಪ ಈ ಥರ ಕನಸು ಬಿತ್ತಲ್ಲ ನನಗೆ, ಏನಕ್ಕೆ ಈ ಥರ ಕನಸು ಬಿತ್ತು ಅಂತ ಅಂದರೆ, 4 ಗಂಟೆ ಆಗಿದೆ ಟೈಮು. ಅಲಾರಾಮ್ ಏನು ಆಗಬೇಕು ಅಲಾರಾಮು, ಅಷ್ಟೊತ್ತಿಗೆ ನನಗೆ ಎಚ್ಚರ ಆಯಿತು.
3 ಗಂಟೆ 4 ಗಂಟೆ ಈ ಟೈಮಲ್ಲಿ ನನಗೆ ಕನಸು ಬಂದಿದೆ. ಆಮೇಲೆ ನನಗೆ ಎಷ್ಟು ಬೇಗ ಸಡನ್ನಾಗಿ ನನಗೆ ಗೊತ್ತಾಯಿತು ಅಂತ ಅಂದರೆ, ನಾನು ಈ ಥರ ಅಂದರೆ ನಾನು ಏನು ಮಾಡ್ತಿದ್ದೆ ಅಂದರೆ ಪ್ರತಿ ಗುರುವಾರ ಇಲ್ಲ ಏಕಾದಶಿ ದಿನ ಹೊರಗಡೆ ತಂದ್ಬಿಟ್ಟು ಇಟ್ಬಿಟ್ಟು ಮಧ್ಯದ ಹಾಲಲ್ಲಿ ಇಟ್ಕೊಂಡು ಸುತ್ತ ಪ್ರದಕ್ಷಿಣೆಯನ್ನು ಮಾಡ್ತಾ ಇದ್ದೆ. ಆವಾಗ ನಾನು ಯಾಕೆ ಈ ಥರ ಮಾಡಿದೆ ನನಗೆ ಗೊತ್ತಾಗ್ಲಿಲ್ವಲ್ಲ. ಅದ್ರಲ್ಲಿ ಬೇರೆ ಸ್ಲಿಪ್ಪರ್ನ ಕಾಟ್ ಕೆಳಗಡೆನೆ ಹಾಕೊಂಡಿದ್ದೀನಿ, ಮಧ್ಯ ಇಲ್ಲೇ ಇಟ್ಕೊಂಡಿದ್ದೀನಿ ನಾನು. ನನಗೆ ಗೊತ್ತಾಗ್ಲಿಲ್ವ ಈ ಥರ ಮಾಡಿದ್ನಲ್ಲ ನಾನು ಅಂತ ಹೇಳ್ಬಿಟ್ಟು ನನಗೆ ತಕ್ಷಣ ಗೊತ್ತಾಯಿತು ಈ ಥರ ತಪ್ಪು ಮಾಡಿದ್ದೀನಿ ನಾನು. ಪರಿಮಳಗ ಅಂತ ಇಟ್ಕೊಂಡು ಪ್ರದಕ್ಷಿಣೆ ಹಾಕುವಾಗ ಕೆಳಗಡೆನೇ ಸ್ವಲ್ಪ ಡಿಸ್ಟೆನ್ಸ್ ಇತ್ತು, ಅದನ್ನು ನಾನು ಹಾಲಲ್ಲಿ ಇಟ್ಕೊಂಡಿದ್ದೀನಲ್ಲ ಅಂತೇಳಿ ಅವಾಗಲೇ ನನಗೆ ತಲೆಗೆ ಬಂತು. ಆವಾಗ ನಾನು ಸ್ಲಿಪ್ಪರ್ನ ಆಚೆ ಹಾಕಿ ತಪ್ಪಾಯಿತು ದೇವ್ರೆ ಅಂತೇಳಿ ಕೇಳ್ಕೊಂಡೆ ರಾಯರ್ನ. ಅದಾದಮೇಲೆ ನಾನು ಈ ತಿಂಗಳು ಸ್ಕೂಲಿಗೆ ರಜಾ ಇತ್ತಲ್ಲ, ಬೇಗ ರಾಯರ ದರ್ಶನ ಮಾಡಬೇಕು ಹೋಗ್ಬೇಕು ಮಂತ್ರಾಲಯಕ್ಕೆ ಅಂತ ಅನ್ಕೊಂಡೆ. ಬಟ್ ರಜಾ ಇತ್ತಲ್ಲ, ಈ ತಿಂಗಳಲ್ಲಿ ಹೋಗ್ಬೇಕು ಅನ್ಕೊಂಡೆ, ಅದು ಇಷ್ಟು ಬೇಗ ಹೋಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಆಮೇಲೆ ನಾನು ಪ್ರೈವೇಟ್ ಸ್ಕೂಲಲ್ಲಿ ಕೆಲಸ ಮಾಡ್ತೀನಿ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಎಷ್ಟು ಸ್ಯಾಲ್ರಿ ಕಡಿಮೆ ಇರುತ್ತೆ ಅಂತ. ನಾನು 0 ಇಂದ ಇದ್ದವಳು ಹೆಚ್ಚು ಕಡಿಮೆ 70% ನಾನು ತುಂಬ ಅಂದರೆ ತುಂಬ ಕೊಟ್ಟಿದ್ದಾರೆ ರಾಯರ್. ನನಗಿಲ್ಲ ಅಂತ ನಾನು ಯಾವ ಬಾಯಲ್ಲೂ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ನನಗೆ ಏನಂದ್ರೆ ಏನೂ ಇರಲಿಲ್ಲ. ಬಟ್ ನನಗೂ ಸಮಸ್ಯೆಗಳಿದೆ, ಇಲ್ಲ ಅಂತಲ್ಲ, ಒಂದೊಂದು ಸಮಸ್ಯೆಗಳನ್ನ ರಾಯರ್ ಪರಿಹರಿಸ್ತಾ ಬರ್ತಾ ಇದ್ದಾರೆ. ಜೊತೆಗೆ ಏನು ಅಂದರೆ ನಾನು ಮಾಡದೇ ಇರೋ ತಪ್ಪುಗಳಿಗೆ ಜಾಸ್ತಿ ನಿಂದನೆ ಪಟ್ಟಿದ್ದೀನಿ. ನನ್ನ ನಿಂದನೆ ಮಾಡ್ತಾ ಇದ್ರು ಜನಗಳು. ಈಗ ನನಗೆ ಎಷ್ಟು ಮಟ್ಟಿಗೆ ಅಂತ ಅಂದರೆ ತುಂಬ ಜನ ಮಾತಾಡಿಸ್ತಾರೆ. ಜೊತೆಗೆ ನಾನು ಒಂದು ಸೈಟ್ ಸಹ ತಗೊಂಡಿದ್ದೀನಿ. ಆ ಸೈಟಿಗೆ ಯಾವ ರೀತಿ ದುಡ್ಡು ಅಡ್ಜಸ್ಟ್ ಆಯಿತು ಅಂತ ಅಂದರೆ 5 ಲಕ್ಷ ಕೊಟ್ಟು ಅಗ್ರಿಮೆಂಟ್ ಮಾಡಿಸಿದ್ದೀನಿ. ಅಗ್ರಿಮೆಂಟ್ ಮಾಡಿಸಾದ್ಮೇಲೆ ಗೋಲ್ಡ್ ಇತ್ತು, ಗೋಲ್ಡು ಸಹ ಎಲ್ಲ ನನಗೆ ಗೋಲ್ಡ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಅವಕಾಶನ ಮಾಡಿಕೊಟ್ರು. ಚಿಕ್ಕ ದುಡ್ಡನ್ನೇ ಕೂಡಿಟ್ಕೊಂಡು ನಾನು ಆವಾಗ 10 ವರ್ಷದಿಂದ ಕೆಲಸ ಮಾಡಿದ್ನಲ್ಲ, ಅವಾಗಲೂ ಸಹ ಗೋಲ್ಡ್ ಎಲ್ಲ ಮಾಡಿಸ್ಕೊಂಡು ಇಟ್ಕೊಂಡಿದ್ದೆ. 24 ಲಕ್ಷ ಅದು ಹೇಗೆ ಅಡ್ಜಸ್ಟ್ ಆಯಿತು ಅಂತ ನನಗೆ ಗೊತ್ತಿಲ್ಲ. ಬಟ್ ಸೈಟ್ ತಗೊಳ್ಳೋ ಟೈಮಲ್ಲೂ ಸಹ ನನಗೆ ತುಂಬ ವಿಘ್ನಗಳು ಬಂದು ಅದು ಇದು ಅಂತೇಳಿ ರಾಯರಿಗೆ ಹೇಳಿದೆ, ನೋಡಪ್ಪ ನಿನ್ನ ನಂಬಿ ನಾನು ಸೈಟಿಗೆ ಕೈ ಹಾಕಿದ್ದೀನಿ, ನನ್ನ ಸೈಟ್ ತಗೋಬೇಕಷ್ಟೇನೆ, ನನಗೂ ಆಸೆ ಇದೆ. ಬಟ್ ನನ್ನನ್ನು ಯಾವ ರೀತಿ ನೋಡಿದರೆ ಅವ್ರ ಮುಂದೆ ನಾನು ಎತ್ತರವಾಗಿ ಬೆಳಿಬೇಕು ಅಂತ. ಇದಕ್ಕೆ ಮುಂಚೆ ನಾನು ಹೇಗೆ ಮಾಡ್ಬೇಕಪ್ಪ ಜೀವನನ, ತುಂಬ ಸಮಸ್ಯೆಗಳಿದೆ, ನಾನು ಎಲ್ಲ ಹೇಳ್ಕೊಳೋದಕ್ಕಾಗಲ್ಲ ಏನು ಅಂತ ಹೇಳ್ಬಿಟ್ಟು ಅದು ರಾಯರಿಗೆ ಗೊತ್ತು ಎಷ್ಟು ಕಷ್ಟ ಅನುಭವಿಸಿದ್ದೀನಿ ನಾನು ಅಂತೇಳಿ. ನಮ್ಮ ಅತ್ತೆ ಮನೆಯವರೇ ನನಗೆ ತುಂಬ ತೊಂದರೆ ಕೊಟ್ಟರು. ನಾನು ಇಡೀ ರಾತ್ರಿ ಮಲಗೇ ಇಲ್ಲ, ಅಷ್ಟು ಹೊತ್ತಿದ್ದೀನಿ. ನನ್ನ ಬಗ್ಗೆ ಇಲ್ದಿರೋದನ್ನೆಲ್ಲ ಮಾತಾಡಿದ್ದಾರೆ. ನಾನೇ ಏನೋ ಮಾಡ್ತಾ ಇದ್ದೀನಿ, ಅವರಿಗೆ ತೊಂದರೆ ಕೊಡ್ತಾ ಇದ್ದೀನಿ ಅನ್ನೋ ರೀತಿನಲ್ಲಿ. ನನಗೆ ಆತ್ಮಕ್ಕೆ ಗೊತ್ತು, ನಾನು ಯಾರಿಗೂ ನನ್ನ ಕೆಟ್ಟದ ಬಯಸೋಳೆ ಅಲ್ಲ ನಾನು. ಅದರಲ್ಲೂ ರಾಯರ್ನ ನಂಬಬೇಕು, ರಾಯರ್ನ ನನಗೆ ಹತ್ರ ಕರ್ಕೋತಾರೆ ಅಂದರೆ ಎಲ್ಲ ಶುದ್ಧ ಮಾಡದೆ ಕರ್ಕೋತಾರೆ ಅಂತ ಹೇಳ್ತಾರೆ. ಆದರೆ ನಾನು ಯಾರು ನೋವು ಕೊಟ್ರು ಯಾರಿಗೂ ಕೆಟ್ಟದಾಗ್ಲಿ ಅಂತ ಯಾವತ್ತು ಬಯಸೋಳೆ ಅಲ್ಲ ನಾನು. ನಾನು ರಾಯರ್ನ ನಂಬಿದ್ದೀನಿ ಅಷ್ಟೇನೆ. ಪ್ರತಿ ಗುರುವಾರ ನಾನು ಪೂಜೆ ಮಾಡ್ತೀನಿ, ಏಕಾದಶಿನಲ್ಲಿ ಉಪವಾಸನೂ ಸಹ ಮಾಡ್ತಾ ಇದ್ದೆ. ಈಗ ಒಂದು 3-4 ವಾರದಿಂದ ಮಾಡೋಕ್ಕಾಗಿಲ್ಲ. ಆದರೆ ನನಗೆ ಈಗ ನಾನು ಸೈಟು ಸಹ ರಿಜಿಸ್ಟ್ರೇಷನ್ ಆಯಿತು, 8 ತಿಂಗಳಾಯಿತು. ಈಗ ಮನೆ ಕಟ್ಟಬೇಕು, ಈ ತಿಂಗಳಲ್ಲಿ ಮನೆ ಸ್ಟಾರ್ಟ್ ಮಾಡಬೇಕು ದೀಪಾವಳಿ ನಂತರ ಅಂತೇಳಿ ನಾನು ಅಂದ್ಕೊಂಡಿದ್ದೆ. ನಮ್ಮ ಮನೆ ದೇವರು ಆಂಜನೇಯ, ಅಲ್ಲಿಗೂ ಸಹ ನಿನ್ನೆ ಹೋಗಿ 2ನೇ ತಾರೀಕು ಇದೇ ತಿಂಗಳು ಹೋಗಿ ಬಂದೆ. ದರ್ಶನ ಮಾಡಬೇಕು, ಅಲ್ಲೇ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಮನೆ ದೇವ್ರನ್ನ, ಹಾಗೆ ರಾಯರ ಹತ್ರ ಹೋಗಿ ಬರಬೇಕು ಅಂತೇಳಿ ನಿನ್ನೆ ಹೋದೆ. ನಿನ್ನೆ 2ನೇ ತಾರೀಕಲ್ಲಿ ಹೋದೆ. 2ನೇ ತಾರೀಕು ಸಂಜೆ ಮುಗಿಸ್ಕೊಂಡು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂದರೆ ನನಗೆ ಬಸ್ಗಳು ಸಿಗಲಿಲ್ಲ. ರಾಯಚೂರಿಗೆ ಹೋಗಿ ಅಲ್ಲಿಂದ ನಾನು ಬಸ್ ಹತ್ತಬೇಕಿತ್ತು. ರಾಯಚೂರಿಗೂ ಬಸ್ ಸಿಕ್ತು. ಅಲ್ಲಿ ಹೋದ್ರೆ 11:25 ಆಗಿತ್ತು 2ನೇ ತಾರೀಕು. ಅಲ್ಲೋದ್ರೆ ಬಸ್ಗಳು ಯಾವುದೂ ಇಲ್ಲಮ್ಮ, ಇಷ್ಟೊತ್ತಲ್ಲಿ ಬಂದಿದ್ದೀರಾ, ನೀವೇನಿದ್ರು ಬೆಳಗ್ಗೆನೆ ನಿಮಗೆ ಅಂದರು. ನಂಗೆ ತುಂಬ ಭಯ ಆಯಿತು ಒಂದು ಕಡೆ. ಆಮೇಲೆ ನಾನು ತುಂಬ ಟೆನ್ಷನ್ ಮಾಡ್ಕೊಳ್ಳೋದು ಜಾಸ್ತಿ ನಾನು. ಅದು ನಾನು ಏನು ಟೆನ್ಷನ್ ಮಾಡ್ಕೊಳ್ಳಿಲ್ಲ. ಹೌದಾ ಬೆಳಗ್ಗೆ ಇದೆಯಾ, ಏನು ಮಾಡೋದು ಇಷ್ಟೊತ್ತಲ್ಲಿ ಹಾಗಾದರೆ ಅಂತೇಳಿ ಹೊರಗಡೆ ಬಂದು, ಬಸ್ ಸ್ಟ್ಯಾಂಡಿಂದ ಹೊರಗಡೆ ಬಂದು, ಅಲ್ಲಿ ನಿನ್ನೆ ರಾಯಚೂರಲ್ಲಿ ಬಂದಿತ್ತು. ಆ ಟೈಮಲ್ಲಿ ಪೊಲೀಸ್ ಇದರಲ್ಲಿ ಅವ್ರನ್ನ ಕೇಳಿದ್ದಾಗ ಅವ್ರು ಹೇಳಿದ್ರು, ಇಲ್ಲಮ್ಮ ಇವಾಗ ಯಾವುದೂ ಇಲ್ಲ, ಇಷ್ಟೊತ್ತಲ್ಲಿ ಬಂದಿದ್ದೀರಾ ನೀವು, ಇದ್ರೆ ಟ್ರೈನ್ ಇರ್ಬೋದು, ಚೆಕ್ ಮಾಡ್ತೀನಿ ರೀ ಮೊಬೈಲಲ್ಲಿ ಅಂತೇಳಿ ಚೆಕ್ ಮಾಡಿದ್ರು. ಸರಿ VR ಅಲ್ಲಿ ಇತ್ತು ಪಕ್ಕದಲ್ಲೇ, ಅಲ್ಲಿ ಹೋಗ್ಬಿಟ್ಟು ಅವ್ರು ಸರಿ ಕೇಳಿ ನೀವು ಅಂತ ಕಳಿಸಿದ್ರು. ಅಲ್ಲೋಗಿ ಕೇಳಿದಾಗ ಅವ್ರು ಹೇಳಿದ್ರು ಇವಾಗ ಯಾವ ಬಸ್ಸು ಇಲ್ಲ ಅಂತೇಳಿ. ಕರೆಕ್ಟಾಗಿ 11:20 ಆಗಿತ್ತು. 11:15 ಟ್ರೈನ್ ಇದೆಯಂತೆ. ಚೆಕ್ ಮಾಡಿದ್ರು ಅವರು ಮೊಬೈಲಲ್ಲಿ ಚೆಕ್ ಮಾಡಿ. ಈಗ ನೀವು ಅವರೇ ಬಂದು ಹೇಳಿದ್ರು VR ಹತ್ರ ಪೊಲೀಸ್ ಅಲ್ಲಿಗೆ ಹುಡಿಕೊಂಡು ಬಂದ್ಬಿಟ್ಟು, ಅಮ್ಮ ಇವಾಗ ಬೇಗ ನೀವು ಆಟೋ ಹತ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಡಿ, ಅಲ್ಲಿಂದ ನಿಮಗೆ ಟ್ರೈನ್ ಸಿಗ್ಬೋದು ಅಂತ. ಹೋಗಿ 2 ನಿಮಿಷ ಟ್ರೈನ್ ಆಲ್ರೆಡಿ ರೆಡಿ ಆಗಿದೆ. ನಾವು ಟ್ರೈನ್ಗೆ ಹತ್ಕೊಂಡು, ರಾಯರ್ ಯಾವತ್ತೂ ಕೈ ಬಿಡಲ್ಲ ಅದಕ್ಕೆ ಸಾಕ್ಷಿ. ಕರೆಕ್ಟಾಗಿ 11:15 ಟ್ರೈನ್ ರೆಡಿ ಸಿಕ್ತು. 4 ಗಂಟೆಗೆ ರಾಯಚೂರಿಂದ ಮಂತ್ರಾಲಯಕ್ಕಿದ್ದು ಗುರುವಾರದ ರಾಯರ ದರ್ಶನ ಮಾಡಿ ಬಂದೆ. ಮನೆ ಕಟ್ಟಕ್ಕಿಂತ ಮುಂಚೆ ನಾನು ಅಲ್ಲಿ ಹೋಗ್ಬಿಡ್ಬೇಕು ಅಂತ ತುಂಬ ಆಸೆ ಇತ್ತು. ಹೋಗ್ಬಿಟ್ಟು ಬಂದೆ. ನನಗೆ ಎಷ್ಟು ಸಮಾಧಾನ ಆಗ್ತಿದೆ, ಎಷ್ಟು ಖುಷಿ ಆಗ್ತಿದೆ ಅಂತ ಅದು ಹೇಳೋದಕ್ಕೆ ಅಸಾಧ್ಯ. ಒಂದಲ್ಲ ಎರಡಲ್ಲ, ನಾನು ಚಿಕ್ಕ ಚಿಕ್ಕ ವಿಷಯಕ್ಕೂ ಸಹ ನಾನು ರಾಯನ, ನನಗೆ ರಾತ್ರಿ ಮಲಗುವಾಗಲೂ ರಾಯರ ನೆನಪು ಮಾಡ್ಕೊಂಡೆ ಮಲಗೋದು. ಬೆಳಗ್ಗೆ ಎದ್ದೇಳ್ತು ಅಂತ ಅಂದರೆ ನಾನು ಎಷ್ಟು ಸಾರಿ ರಾಯರ ಹೆಸರು ಹೇಳ್ತೀನೋ ಗೊತ್ತಿಲ್ಲ. ನನ್ನ ಬಾಯಲ್ಲಿ ಯಾವಾಗಲೂ ರಾಯರ ಹೆಸರು ಹೇಳ್ಕೊಂಡೆ
ಇರೋದು ನಾನು. ಬಟ್ ನಾನು ಸ್ಕೂಲಿಗೆ 2014 ಸೇರ್ಕೊಂಡೆ. ಆ ಒಂದೇ ಸ್ಕೂಲಲ್ಲಿ ಕೆಲಸ ಮಾಡಿದ್ದೆ 9 ವರ್ಷ. ಬಟ್ ಅವರೆಲ್ಲ ಹೇಗೆ ಅಂತ ಅಂದರೆ, ನಮ್ಮಿಂದ ನಮಗೆ ಏನಾದರೂ ಕಷ್ಟ ಇದ್ದಾಗ, ಕೆಲವೊಂದು ಏನೋ ಪ್ರಾಬ್ಲಮ್ ಇತ್ತು ಅಂತ ಹೇಳಿ ಕೋರ್ಟ್ಗೆಲ್ಲ ಹೋಗ್ತಾ ಇದ್ದೆ ನಾನು. ಏನೋ ಫ್ಯಾಮಿಲಿದು ಏನೋ ಪ್ರಾಬ್ಲಮ್ ಇತ್ತು ಅಂತ ಹೇಳಿ ಆ ಟೈಮಲ್ಲಿ ರಜೆ ಕೊಡೋದಕ್ಕೆಲ್ಲ ಹಿಂದೆ ಮುಂದೆ ನೋಡಿದ್ರು. ಬಟ್ ನಮ್ಮಿಂದ ಸಹಾಯನ ಮಾಡಿದ್ಮೇಲೆ ಅದು ಮಾಡೋದು ಅಂತ ಹೇಳ್ಕೋಬಾರ್ದು. ಬಟ್ ತುಂಬ ಹೌದಾ ನೀವು ಹಾಗಾದ್ರೆ ಬರಲೇಬೇಡಿ ಸ್ಕೂಲಿಗೆ ಅಂತ ಎಲ್ಲ ಇದು ಮಾಡಿದ್ರು. ನಾನು ರಾಯರ ಹತ್ರ ಕೇಳ್ಕೊಂಡೆ, ಅಪ್ಪ ನನಗೆ ಅಲ್ಲೂ ಕೆಲಸ ಮಾಡೋದಕ್ಕೆ ತುಂಬ ಹಿಂಸೆ ಆಗ್ತಿದೆ, ಬೇರೆ ಎಲ್ಲಾದ್ರೂ ಒಂದು ಒಳ್ಳೆ ಸ್ಕೂಲ್, ನಾನು ಕೆಲಸ ಮಾಡ್ತೀನಪ್ಪ ಕೆಲಸ ಮಾಡಲ್ಲ ಅಂತ ಹೇಳಲ್ಲ, ಒಂದು ಒಳ್ಳೆ ಸ್ಕೂಲ್ ಸಿಗಬೇಕು ಅಂದ್ಕೊಂಡೆ. ಇದೇ ವರ್ಷ ನನಗೆ ಒಳ್ಳೆ ಸ್ಕೂಲು ಸಹ ಸಿಕ್ಕಿದೆ. ಪುಟ್ರಾಯ್ರೆ ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ನ ಎಲ್ಲ ವಿಡಿಯೋಗಳನ್ನ ನೋಡುತ್ತಾರೆ. ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ಒಳ್ಳೆ ಮ್ಯಾನೇಜ್ಮೆಂಟು, ಒಳ್ಳೆ HM, ಒಳ್ಳೆ ಸಹೋದ್ಯೋಗಿಗಳ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಇದೆ. ನನ್ನ ಕೈಲಾದಷ್ಟು ಟೈಮಲ್ಲಿ ನಾನು ಉಪವಾಸ ಇದ್ದು ನಾನು ರಾಯರ ಒಂದು ಪೂಜೆಯನ್ನು ಮಾಡ್ತಾ ಇದ್ದೀನಿ. ನನಗೆ ಎಷ್ಟು ಆಶ್ಚರ್ಯ ಅಂತ ಅಂದರೆ, ಫಸ್ಟ್ ನಾನು ಹೇಗಿದ್ದೆ, ಇದೇ 4 ವರ್ಷ ನಾನು ರಾಯರನ್ನ ತುಂಬ ನಂಬಿ ಪೂಜೆ ಮಾಡಿರೋದು. 2020ರಿಂದ 2024 4 ವರ್ಷ ನಾನು ಪೂಜೆ ಮಾಡಿರೋದು. ಇಷ್ಟು ಬೇಗ ನಂಗೆ 4 ಸರಿ ದರ್ಶನ ಆಯಿತು ರಾಯರದ ಮಂತ್ರಾಲಯಕ್ಕೆ ಹೋಗಿ. ತುಂಬ ಸರಿ ಹೂ ಪ್ರಸಾದ ಆಗಿದೆ ನನ್ನ ಮನೆಯಲ್ಲಿ. ನಾನು ಅನ್ಕೋತಾ ಇದ್ದೆ, ನಾನು ರಾಯರ ಮುಂದೆ ಕುತ್ಕೊಂಡಾಗ ರಾಯರೇ ನನಗೆ ಹೂ ಪ್ರಸಾದ ಕೊಡಿ ಅಂತ ಕೇಳ್ತಿದ್ದೆ. ಆಮೇಲೆ ನನಗೆ ಅನಿಸ್ತು, ನನ್ನ ಯಾಕೆ ರಾಯರೆಲ್ಲ ಕೊಡ್ತಾ ಇದ್ದಾರೆ, ನನಗೆ ಯಾಕೆ ಪರೀಕ್ಷೆ ಮಾಡ್ತಿದ್ದೀನಿ ರಾಯರನ್ನ ಆ ಥರ ಎಲ್ಲ ಕೇಳಬಾರ್ದಲ್ವಾ ಅಂದ್ಕೊಂಡು ಪೂಜೆ ಮಾಡ್ಬಿಟ್ಟು ಸ್ಕೂಲಿಗೆ ಹೋಗಿ ಬರೋದ್ರೊಳಗಡೆ ನನಗೆ ಎದುರುಗಡೆ ಕಡಿಮೆ ಹೂ ಪ್ರಸಾದ ಆಗಿರೋದು. ನಾನು ಬಂದು ಸಂಜೆ ಪೂಜೆ ಮಾಡೋದ್ರೊಳಗಡೆ ನನಗೆ ಬಲಗಡೆ ಹೂ ಪ್ರಸಾದ ಇಲ್ಲ, ಎಡಗಡೆ ಆದರೂ ಪರವಾಗಿಲ್ಲ, ನನಗೆ ಒಂದು ಎಳೆ ಆದರೂ ಪರವಾಗಿಲ್ಲ ಇದು ಕೊಟ್ಟಿರಬೇಕು ಅಂದರೆ ನಾನು ಸಂಜೆ ಪೂಜೆ ಮಾಡೋದ್ರೊಳಗಡೆ ನನಗೆ ರಾಯರ ಹೂ ಪ್ರಸಾದ ಆಗಿರ್ತಿತ್ತು. ನಂಗೆ ತುಂಬ ಖುಷಿ ಆಗುತ್ತೆ. ಅಣ್ಣ ನೀವು ನನಗೆ ಮೊನ್ನೆ ಒಂದು 15 days ಕನಸು ಬಿತ್ತಲ್ಲ ನನಗೆ, ಈ ಥರ ಎಲ್ಲ ಆಯಿತು ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ನಾನು ನಿಮಗೆ ಮೆಸೇಜ್ ಹಾಕಿದ್ದೆ, ಅಣ್ಣ ನಿಮ್ಮ ಹತ್ರ ಮಾತಾಡಬೇಕು, ಹೇಳ್ಕೋಬೇಕು ನಾನು ಅಂತ ಹೇಳಿ. ನಾನು ಅನ್ಕೊಂಡಿರ್ಲಿಲ್ಲ ನಾನು ಇಷ್ಟೆಲ್ಲ ಸೈಟ್ ಎಲ್ಲ ತಗೊಂಡು ಮನೆ ಎಲ್ಲ ಕಟ್ಟೋ ರೀತಿ ನನಗೆ ಆಗುತ್ತೆ ಅಂತ ಹೇಳ್ಬಿಟ್ಟು. ನನಗೆ ತುಂಬ ಖುಷಿ ಇದೆ. ನನಗೂ ಸಮಸ್ಯೆಗಳಿದೆ, ಇಲ್ಲ ಅಂತಲ್ಲ, ಒಂದೊಂದಾಗಿ ರಾಯರ್ ನನಗೆ ಪರಿಹಾರ ಮಾಡ್ಕೊಡ್ತಾರೆ ಅಂತೇಳಿ ನನಗೆ ನಂಬಿಕೆ ಇದೆ. ಅದರಿಂದ ನಾನು ರಾಯರ್ನ ನಂಬಿದ್ದೀನಿ. ನಾನು ಮೊದಲು ಯಾವ ಪೂಜೆ ಸಹ ಏನು ಸಹ ಮಾಡಿದವಳೇ ಅಲ್ಲ ನಾನು, ಅಷ್ಟೇ. ಈಗ ನಾನು ಇಷ್ಟು ಚೆನ್ನಾಗಿ ನನ್ನ ಎಲ್ಲರೂ ಅಂತಾರೆ, ನಾನು ನೋಡ್ಬಿಟ್ಟು ಏನು ಯಾವಾಗಲೂ ರಾಯರು ಅಂತೀಯಲ್ಲ, ಆಮೇಲೆ ನಾವು ಹೋಗ್ಬೇಕು ಅಂತ 13-14 ವರ್ಷದಿಂದ ಅನ್ಕೊಂಡಿದ್ವಿ, ಮಂತ್ರಾಲಯಕ್ಕೆ ಹೋಗೋದಕ್ಕೆ ಆಗ್ತಿಲ್ಲ, ಆಗಲೇ ಹೋಗ್ಬಿಟ್ಟು ಬಂದಿದ್ಯಾ ಅಂತ ಎಲ್ಲ ಮೆಸೇಜ್ ಕೇಳ್ತಾ ಇದ್ರು. ನನ್ನೊಂದ್ಸರಿ ಕರ್ಕೊಂಡು ಹೋಗೋ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು. ನಾನು ಹೋಗೋ ಟೈಮಲ್ಲಿ ಕರೆದಾಗ ಈಗ ಬರೋಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗು ಅಂತ ಹೇಳಿದ್ದಾರೆ. ಬಟ್ ಎಲ್ಲರಿಗೂ ಒಂದು ಟೈಮ್ ಅನ್ನೋದು ಇದ್ದೇ ಇರುತ್ತೆ. ಆ ಸಂದರ್ಭದಲ್ಲಿ ಕರ್ಸ್ಕೊಳ್ತಾರೆ ರಾಯರು ಅಂತ ಹೇಳಿ ನಾನು ನಂಬಿದ್ದೀನಿ. ಬಟ್ ನನ್ನ ಜೀವನದಲ್ಲಿ ತುಂಬ ಪವಾಡಗಳಾಗಿದೆ. ನನ್ನ ಅನ್ಕೊಂಡೇ ಮಲ್ಕೊಳ್ಳೋದು ನೈಟು, ರಾಯರ ಇವತ್ತೊಂದಿನ ಕನಸಿಗೆ ಬಂದುಬಿಡಿ, ನನಗೆ ಸಮಾಧಾನ ಆಗುತ್ತೆ ನೀವಿದ್ದೀರಾ ಅಂತ ಹೇಳ್ಬಿಟ್ಟು ಅಂತ ಹೇಳಿ ನಾನು ಅಂದ್ಕೊಂಡು ಮಲ್ಕೊಂಡಾಗ ನನಗೆ ಯಾವತ್ತೂ ಮಿಸ್ ಮಾಡಿಲ್ಲ. ನಾನು ಒಂದು ಚಿಕ್ಕ ಕೆಲಸ ಮಾಡ್ತೀನಿ ಎಂದು ನಾನು ರಾಯರ ಹೆಸರು ಹೇಳ್ಕೊಂಡೇ ಮಾಡೋದು. ನೆಮ್ಮದಿಯಾಗಿದ್ದೀನಿ ಇವಾಗ ಹೇಳ್ಬೇಕು ಅಂತ ಅಂದರೆ. ಕೆಲವೊಂದು ಸಮಸ್ಯೆಗಳಿಗೆ, ಆ ಸಮಸ್ಯೆಗಳಿಗೂ ಪರಿಹಾರ ದೊರಕಿಸ್ಕೊಡ್ತಾರೆ ಅಂತ ನನ್ನ ರಾಯನ ನಂಬಿದ್ದೀನಿ. ನನಗೆ ಮಧು ಅಣ್ಣವ್ರದ್ದು ತುಂಬ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ. ಮಧು ಅಣ್ಣ ಹೀಗೆ ಎಲ್ಲ ಹೆಣ್ಮಕ್ಳುಗಳಿಗೂ ಅವ್ರದ್ದಾದ ಅಂತಹ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ಈ ಒಂದು ವೇದಿಕೆ ತುಂಬ ಒಳ್ಳೆ ವೇದಿಕೆ ಆಗಿದೆ. ದಯವಿಟ್ಟು ಎಲ್ಲರೂ ಭಕ್ತರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮಧು ಅಣ್ಣಂಗೆ ತುಂಬ ಹೃದಯದ ಧನ್ಯವಾದಗಳು ಅಣ್ಣ. ಇನ್ನೊಂದೇನಂದ್ರೆ, ಹೇಳಿ ಅಣ್ಣ. ಪಲ್ಲವಿ ಅವರು ನನಗೆ ಏನಾಗಿದೆ ಪವಾಡ ಹೇಳ್ಕೊಂಡಿರಲಿಲ್ಲ. ಬಟ್ ರಾಯರು ಮೊದಲಿಗೆ ಏನು ಹೇಳ್ಸೋದು ಅಂದರೆ, ಕರೆದಲ್ಲಿಗೆ ಬರುವ, ಕರೆದಂತೆ ಬರುವ, ಕರೆದರೆ ಬರುವ ಅಂತ ನಾನು ಮೊದಲೇ ಶಿಷ್ಯಕ್ಕೆ ಹಾಕ್ಬಿಟ್ಟೆ. ನನಗೆ ಗೊತ್ತಿರಲಿಲ್ಲ ಈ ಸ್ಟೋರಿ. ಅಂದರೆ ಅದು ಶಿಷ್ಯಗೆ ಚೆನ್ನಾಗಿ ಕೂಡ ಹೊಂದ್ತಾ ಇದೆ. ಯಾಕಂದರೆ ಅವರು ಮಲ್ಕೋಬೇಕಾದ್ರೆ, ಅವ್ರು ಬೇಜಾರಾಗಬೇಕಾದ್ರೆ ಅವ್ರ ಕನಸಲ್ಲಿ ಬರಲಿ ಅಂತ ಕೇಳ್ಕೊತಾ ಇದ್ರು, ಹೂವು ಕೊಡಿ ಅಂತ ಕೇಳ್ಕೊತಾ ಇದ್ರು, ನಿಮ್ಮನ್ನ ಕಾಪಾಡಿ ಅಂತ ಕೇಳ್ಕೊತಾ ಇದ್ರು. ನೋಡಿ, ಈ ಶಿಷ್ಯಕ್ಕೆ ಚೆನ್ನಾಗಿ ಹೊಂದಿತ್ತು. ಯಾಕಂದ್ರೆ ಅವ್ರ ಸ್ಟೋರಿ ಮುಂಚೆನೂ ಕೇಳಿಲ್ಲ, ಎಂಥದ್ದು ಕೇಳಿಲ್ಲ. ಆದ್ರಿಂದ ನೋಡಿ, ಇದು ಅವರ ಪೂರ್ವವಾದಂಥ ನಿಶ್ಚಯ ಆಗಿರುತ್ತೆ. ನಾವು ಮನುಷ್ಯರು ಏನಂದ್ರೆ, ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ, ಯಾವುದೋ ಒಂದು ಮಠಕ್ಕೆ ಹೋಗ್ತೀವಿ. ಆ ಮಠವನ್ನ ನೋಡಿದಾಗ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಮನುಷ್ಯರು ಕಟ್ಟಿರೋದೆ ಆ ಮಠ ಎಲ್ಲ, ಯಾವ ದೇವತೆಗಳು ಕಟ್ಟಿರಲ್ಲ. ಆದ್ರೆ ಆ ಒಂದು ಸ್ಥಳ ಇರುತ್ತಲ್ಲ,
ಆ ಒಂದು ಸಮಯ ಇರುತ್ತಲ್ಲ, ಅದು ನಮ್ಮ ಕೈಲಿಲ್ಲ. ಆ ಸ್ಥಳ, ಆ ಸಮಯ ಎಲ್ಲ ದೇವರ ರಾಯರ ಕೈಲಿರುತ್ತೆ. ಅಂದ್ರೆ ಅವ್ರು ಮಂತ್ರಾಲಯದಲ್ಲೇ ಕೂತ್ಕೋಬೇಕು ಅಂತ ಏನನ್ನ ಇದ್ರೆ ಯಾಕಪ್ಪ ಅಂದ್ರೆ ಅವ್ರ ಪೂರ್ವ ಜನ್ಮದೆಲ್ಲ ಯೋಚನೆ ಮಾಡಿದ್ದಾರೆ. ನಾನು ಇಲ್ಲಿ ತಪಸ್ ಮಾಡಿದ್ದೆ, ಇಲ್ಲಿ ಕೃಷ್ಣನ್ ಕೂಡ ಇಲ್ಲಿ ಬಂದೋಗಿದ್ದ, ಅರ್ಜುನ ಕೂಡ ಇಲ್ಲಿ ಯುದ್ಧ ಮಾಡಿ ಗೆದ್ದಿದ್ದ, ಮತ್ತೆ ಇಲ್ಲಿ ರಾಮ ಕೂಡ ಸೀತೆಯನ್ನು ಹುಡುಕು ಬಂದಾಗ ಈ ದಾರಿಲೇ ನಡ್ಕೊಂಡು ಹೋಗಿದ್ದ ಅನ್ನೋದನ್ನ ಅವ್ರು ಅರಿತು ಆ ಜಾಗವನ್ನ ಆರಿಸ್ಕೊಂತಾರೆ ಅಷ್ಟೇ. ಆ ಒಂದು ಇದರಿಂದ ನಾವೇನ್ ಅರ್ಥಕೋಬೇಕಂದ್ರೆ, ನಮಗಾಗಿ ಎಲ್ಲಿ ಜಾಗ ಇದೆ, ಅಂದ್ರೆ ನಮಗಾಗಿ ಎಲ್ಲಿ ಕೆಲಸ ಇದೆ, ನಮಗಾಗಿ ಯಾರು ನಮ್ಮ ಲೈಫ್ ಪಾರ್ಟ್ನರ್ ಆಗ್ತಾರೆ, ಮತ್ತೆ ನಮಗಾಗಿ ಯಾವ ತರ ಮಗು ಹುಟ್ಟುತ್ತೆ ಅನ್ನೋದು ದೇವರ ನಿಶ್ಚಯ. ನಾವೇನ್ ಮಾಡ್ಬೇಕು ಅಂದ್ರೆ ಆ ದಾರಿಲಿ ಒಳ್ಳೆ ದಾರಿ ನಡೀತಾ ಇರ್ಬೇಕಷ್ಟೇ. ಅದು ಕೊಡ್ತಾ ಇರ್ತಾರೆ. ಅಂದ್ರೆ ನಾವು ಒಂದು ಫೋರ್ಸ್ ಆಗಿ ಕೇಳ್ಕೊಬಾರ್ದು. ಇಲ್ಲೇ ಬೇಕು ಅಂತ ಕೇಳ್ಕೊಂಡ್ರೆ ನಾವು ಕೇಳ್ಬಾರ್ದು. ಯಾಕಂದ್ರೆ ಅಲ್ಲಿ ನಮಗೆ ಋಣ ಇದ್ರಲ್ಲಿ ಬರುತ್ತೆ, ಅಲ್ಲ ಅಂದ್ರೆ ನಮಗ್ ಬೇಜಾರಾಗುತ್ತೆ. ಆದ್ರೆ ನಿಮಗೆ ಕೊಡುವಂಥದ್ದು ಉತ್ತಮವಾದದ್ದೇ ಕೊಡ್ತಾರೆ. ಅದಕ್ಕೋಸ್ಕರ ನೀವು ಕೊಟ್ಬಿಡಿ ಎಲ್ಲಾದ್ರೂ ಇರ್ತೀನಿ ಅಂದ್ರೆ ನಿಮಗೆ ಕೊಟ್ಟಂಗೆ ಸೈಟ್ ಕೊಟ್ಟಂಗೆ ಅವ್ರಿಗೆ ನಿಮ್ಗೆ ಯಾವ್ದು ಕೊಡ್ಬೇಕೋ, ನಿಮಗೆ ಏನ್ ಖುಷಿ ಪಡಿಸ್ಬೇಕೋ ಅವ್ರಿಗೆಲ್ಲ ಗೊತ್ತಿದೆ. ಹೌದಣ್ಣ. ಇನ್ನೊಂದು ಏನಣ್ಣ ಅಂದ್ರೆ ನನಗೆ ಪರಿಮಳ ಗ್ರಂಥ ತರಿಸಿ ಅಣ್ಣ, ನನ್ಗೆ ಆತರ ತಪ್ಪು ಮಾಡಿದೀನಿ ಅಂತ ನನಗೆ ಗೊತ್ತೇ ಆಗಿಲ್ಲ ಅಣ್ಣ. ಆ ತರ ಮಾಡಿದೀನಿ. ಗುರುವಾರ 21 ಪ್ರದಕ್ಷಿಣೆ ಆಗ್ತಾ ಇದ್ದೆ ಇದು ಹಾಲಲ್ಲಿ ಇಟ್ಕೊಂಡು. ಅದು ತುಂಬಾ ದಿನದಿಂದ ಕಾಟ್ ಕೆಳಗಡೆನೆ ಇದೆ. ಯಾವ ತರ ಅಂದ್ರೆ ನನಗೆ ಒಡೆದು ಎಬ್ಬಿಸ್ದಂಗ ಆಗ್ಬಿಡ್ತು 4 ಗಂಟೆನಲ್ಲಿ. ಅವಾಗ ತಕ್ಷಣ 4 ಗಂಟೆಗೆ ಡೋರ್ ಓಪನ್ ಮಾಡಿ ಹೊರಗಡೆ ಹಾಕಿ ತಪ್ಪಾಯ್ತಪ್ಪ ದಯವಿಟ್ಟು ಕ್ಷಮಿಸು ನನ್ನನ್ನ ಅಂತ ಹೇಳಿ ನನಗೆ ಪರಿಮಳ ಗ್ರಂಥ ತಂದು ನಾನು ಪ್ರತಿದಿನ ಆಮೇಲೆ ನಾಮಲೇಖನ ಸಹ ಬರೀತಾ ಇದ್ದೀನಿ. 1 ಲಕ್ಷ ಬರೀಬೇಕು ಅಂತ ಈಗ ಒಂದು 17,000 ಏನೋ ಬರೆದಿದ್ದೀನಿ. ಮತ್ತೆ ಈ ಪರಿಮಳ ಗ್ರಂಥ ಬಗ್ಗೆ ಸಾಕಷ್ಟು ವಿಡಿಯೋಗಳು ಹೇಳಿದೀವಿ. ಈ ಒಂದು ಸನ್ನಿವೇಶ ಹೇಳ್ಬೇಕು ಅಂದ್ರೆ, ಪರಿಮಳ ಗ್ರಂಥ ಅವರು ಭಕ್ತಿಯಿಂದ ಬರೆದಂತಹ ಒಂದು ಅದು. ಅಂದ್ರೆ ಯಾವ ಸನ್ನಿವೇಶದಲ್ಲಿ ಬರೆದ್ರು ಅಂದ್ರೆ, ಅವರು ನಿದ್ದೆ ಆಹಾರವನ್ನೆಲ್ಲ ಬಿಟ್ಟು ಪ್ರಪಂಚವನ್ನೇ ಮರೆತು ಬರೆದಂತಹ ಒಂದು ಪರಿಮಳ ಗ್ರಂಥ. ಮಧ್ಯರಾತ್ರಿವರೆಗೂ ಬರೆದಂತಹ ಒಂದು ದೀಪದಲ್ಲಿ ಅವರಷ್ಟು ರಾತ್ರಿ ಚಳಿ ಗಾಳಿ ಅನ್ನೋದೇ ಬರೆದಂತಹ ಅದರಲ್ಲಿ ಅಲ್ಲಿ ರಾಮನೂ ಇದ್ದಾನೆ, ಕೃಷ್ಣನೂ ಇದ್ದಾನೆ, ಮಧ್ವಾಚಾರ್ಯರು ಇದ್ದಾರೆ, ಅಂತಹ ಎಲ್ಲ ದೇವತೆಗಳು ಅದರಲ್ಲಿ ಇರೋದ್ರಿಂದ ಅವರಿಗೋಸ್ಕರ ಏನು ಮಾಡಿಲ್ಲ. ತಮ್ಮಲ್ಲಿ ಇರುವಂತಹ ಒಂದು ಮುಖ್ಯ ಪ್ರಾಣ ದೇವರಾಗ್ಬೋದು, ರಾಮ ಆಗ್ಬೋದು, ಅವ್ರಿಗೆಲ್ಲ ಗೌರವ ಸಲ್ಲಬೇಕು ಅಂತೇಳಿ ಅವ್ರು ನಿಮ್ಮ ಕನಸಿನಲ್ಲಿ ಇದ್ದಾರೆ. ಅವರಾಗಿದ್ರೆ ಅವ್ರು ಬೇಜಾರು ಮಾಡ್ಕೊಂತ ಇಲ್ಲ. ಅದರಲ್ಲಿ ಯಾರಿದ್ದಾರೆ ಹೇಳಿ? ಪರಮ ಅವರ ಒಂದು ದೈವ ಭಕ್ತರಾದಂತಹ ಒಂದು ಹರಿಭಕ್ತರಾದಂತಹ ಅವರು ಅಲ್ಲಿ ವಿಷ್ಣು ಇದ್ದಾನೆ, ಎಲ್ರು ಹಯಗ್ರೀವರಿದ್ದಾರೆ, ಅಲ್ಲಿ ಅವ್ರಿಗೆ ಅಪಚಾರ ಆಗ್ಬಾರ್ದು ಅಂತೇಳಿ ನಿಮಗೆ ಸೂಚನೆ ಕೊಟ್ಟಿದ್ದಾರೆ. ಅವ್ರು ಮಾಡಿದಂತಹ ಒಂದೇನ ಒಂದು ಆ ಕಡೆ ಈ ಕಡೆ ಆದ್ರೆ ಅವರು ಶ್ರಮಿಸ್ಬಿಡ್ತಾರೆ ನಮ್ಮನ್ನ. ಆದ್ರೆ ಎಚ್ಚರಿಸಿದ್ದಾರೆ ನಿಮಗೆ, ಅಲ್ಲಿ ನಾನೊಬ್ನೇ ಇಲ್ಲ, ನಾನೊಬ್ನೇ ಇದ್ರೆ ಅಡ್ಜಸ್ಟ್ ಮಾಡ್ಕೊಂತ ಇದ್ದೆ, ಅಲ್ಲಿ ನಮಗಿನ್ನ ಮೇಲಾದವರು ಪರಮಾತ್ಮನಿದ್ದಾನೆ, ದಯವಿಟ್ಟು ಸರಿ ಮಾಡ್ಕೊಮ್ಮ ಅಂತೇಳಿ ನಮ್ಮನ್ನ ಎಚ್ಚರಿಸಿದ್ದಾರೆ. ಹೌದು ಅಣ್ಣ. ನಮ್ ತಾಯಿಗೂ ಇದೆ ಅಣ್ಣ. ಇನ್ನೊಂದು ಹೇಳೋದ್ ಮರ್ತೆ ನಾನು. ತಾಯಿಗೆ ತುಂಬಾ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇತ್ತು ಅಣ್ಣ. ಹಾಸ್ಪಿಟಲ್ ಎಲ್ಲ ಕರ್ಕೊಂಡು ಹೋದಾಗೆಲ್ಲ ಎಲ್ಲ ನಾರ್ಮಲ್ ಅಂತಾನೆ ಹೇಳ್ತಾ ಇದ್ರು. ಬಟ್ ನಾನು ಇಲ್ಲಿ ಸ್ಕೂಲಿಗೆ ಹೋಗ್ಬೇಕು ತಕ್ಷಣ ಫೋನ್ ಮಾಡೋದು ನನಗೂ ಹೋಗೋದಿಕ್ಕಾಗಲ್ಲ. ನಾನು ಫೋನ್ ಹೊರಗಡೆ ಇಟ್ಟೇನೆ ಸ್ಕೂಲಲ್ಲಿ ಕ್ಲಾಸ್ ಮಾಡೋದಕ್ಕೆ ಸಾಧ್ಯ. ಹಲವು ಮಾಡೋದು ಇಲ್ಲ. ಆಮೇಲೆ ನಾನು ಹೇಳಿದೆ ಮೃತಿಕೆ ಮತ್ತೆ ಮಂತ್ರಾಕ್ಷತೆ ಎಲ್ಲ ತಗೊಂಡೋಗಿ ಕೊಟ್ಟೆ ಅನ್ಕೊಂಡೆ. ಯಾವಾಗ್ಲೂ ನಿಮ್ ಜೊತೆ ಇಟ್ಕೊಳ್ಳಿ ಇದನ್ನ, ನಿಮಗೆ ನೀವು ಪ್ರತಿದಿನ ತಗೊಳ್ಳಿ, ಏನೂ ಆಗಲ್ಲ, ಒಳ್ಳೇದಾಗುತ್ತೆ ಅಂತ. ಇವಾಗ ಆರಾಮಾಗಿದ್ದಾರೆ ಅಣ್ಣ, ಯಾವ ತೊಂದರೆನೂ ಇಲ್ಲ. ಇದೇ ರೀತಿ ನಮ್ಮ ತಾಯಿನೂ ಚೆನ್ನಾಗಿಟ್ಟಿರ್ಲಿ, ನಮ್ಮನ್ನು ಚೆನ್ನಾಗಿಟ್ಟಿರ್ಲಿ. ನನಗೂ ಕೆಲವೊಂದು ಸಮಸ್ಯೆಗಳಿದೆ ಅಣ್ಣ, ಇಲ್ಲ ಅಂತಲ್ಲ. ಬಟ್ ನಾನು ಆ ಲೆವೆಲಿಂದ ಈ ಲೆವೆಲ್ 4 ವರ್ಷಕ್ಕೆ ನಾನು ಚೇಂಜ್ ಮಾಡಿದ್ದಾರೆ ನನ್ನನ್ನ. ಒಳ್ಳೇದು ಮಾಡ್ಕೊಂಡ್ ಬಂದಿದ್ದಾರೆ ಅಣ್ಣ ನನಗೆ. ನಂಗೆ ನಿಜವಾಗ್ಲೂ ನಾನು ಸೈಡ್ ತಗೋತೀನ, ನಾನು ಮನೆ ಕಟ್ತೀನಿ. ನಾನು ಇದುವರೆಗೂ ನನಗೆ ನಂಬಲಿಕ್ಕೆ ಅಸಾಧ್ಯ. ನನಗೆ ಒಂದು ಕ್ಷಣ ನನ್ನ ಕೈಲಿ ಇಷ್ಟೆಲ್ಲ ನಾನು ಮಾಡ್ತಿದ್ನಲ್ಲ, ನನಗೆ ಅಷ್ಟೇ ಸಾಕು. ನನಗೆ ಆಪೋಸಿಟ್ ಮಾಡಿದಾರಲ್ಲ ನಮ್ಮ ಅತ್ತೆ ಮನೆಯವರು, ನನಗೆ ತುಂಬಾ ನಿಂದನೆ ಮಾಡಿದಾರಣ್ಣ. ಅದು ನನಗೆ ಇಲ್ಲೆಲ್ಲ ಹೇಳೋದಕ್ಕೆ ಬೇಡ ಅಂತ ಹೇಳಲ್ಲ ನಾನು, ಖಂಡಿತ. ಅದಕ್ಕೋಸ್ಕರ. ಬಟ್ ಮಕ್ಕಳನ್ನು ಸಹ ನನಗಿಬ್ರು ಮಕ್ಕಳಿದ್ದಾರೆ. ಒಬ್ಬ ಅದು PUC, ಇನ್ನೊಬ್ಬ 9th ಸ್ಟ್ಯಾಂಡರ್ಡ್. ಅವ್ರನ್ನು ಸಹ ಅಲ್ಲೇ ಇಟ್ಕೊಂಡಿದ್ದಾರೆ. ಅಂದ್ರೆ ನಿಮ್ ತಾಯಿ ಹತ್ರ ಹೋಗ್ಬೇಡಿ, ಇಲ್ಲೇ ಇರ್ಬೇಕು, ನೀವು ಏನಕ್ಕೆ ಹೋಗ್ತೀರಾ ಅಂದ್ರೆ, ನಾವು ನಾರ್ತ್ ಸೈಡಿಗೆ ಅಣ್ಣ ಮದ್ವೆ ಆಗಿದ್ದು. ಖಂಡಿತ ಆ ಮಕ್ಕಳು ನಿಮ್ಮಲ್ಲಿಗೆ ಬರುವಂತಹ ಸಮಯ ಬಂದಾಯ್ತು. ನಾವು 9 ತಿಂಗಳಾಗ್ಲಿ ಒಂದು 12 ತಿಂಗಳಾಗ್ಲಿ ಒಳಗಡೆ ಬಂದೇ ಬರ್ತಾರೆ ನಿಮ್ಮ ಹತ್ರ. ನೀವು ಸಹ ರಾಯರ ಹತ್ರ ಕೇಳ್ಕೊಡಿ ಅಣ್ಣ. ನಾನು ಯಾರ್ಯಾರೋ ರಾಯರ್ನ ಪೂಜಿಸ್ತಾರೆ ಅವ್ರಿಗೆಲ್ಲ ಸಹ ಹೇಳ್ತೀನಿ ಅಣ್ಣ. ನನಗೆ ಅದೇ ಇಲ್ಲ ಬಂದೇ ಬರ್ತಾರೆ. ನಿಮಗೆ 9 ತಿಂಗಳಿಂದ 12 ತಿಂಗಳು ಅಷ್ಟೇ ಅವ್ರ ಒಳಗಡೆ ಬಂದೇ ಬರ್ತಾರೆ ನಿಮಗೆ. ಸೊ ಹೀಗೆ ನಿಮ್ಮ ಜೀವನದಲ್ಲಿ ತುಂಬಾ ಒಂದು ಏಳ್ಗೆ ಆಗ್ಲಿ. ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ಒಂದು ನೋವನ್ನ ಕೇಳುವಂತಹ ಇದೊಂದು ಕೊಟ್ಟಂತಹ ರಾಯರ್ಗೆ ಧನ್ಯವಾದ. ಅಂದ್ರೆ ರಾಯರ್ ಕೇಳಿಸ್ಕೊಂತ ಇದ್ದಾರೆ, ನೀನು ಕೇಳಿಸ್ಕೊಪ್ಪ ಅಂತ ನನಗೆ ಹೇಳ್ತಾ ಇದ್ದಾರೆ. ಕೆಲವೊಂದು ದುಃಖಗಳನ್ನ ಕೇಳಿಸ್ಕೊಳ್ಳೇಬೇಕು. ಯಾಕಂದ್ರೆ
ಎಲ್ಲರಲ್ಲೂ ದುಃಖ ಇರುತ್ತೆ, ಅದನ್ನು ಸಮಾಧಾನ ಮಾಡುವಂಥ ಭಗವಂತ ಒಬ್ಬನೇ. ಎಲ್ಲರೂ ಸಲಹೆ ಕೊಡ್ಬೋದು, ನಾನು ಕೂಡ ಸಲಹೆ ಕೊಡ್ಬೋದು, ಆದರೆ ಸಲಹೆ ಕೊಟ್ಟು ಕಾಪಾಡುವಂಥವನ ಒಬ್ಬನೇ ಗುರು. ಸೊ ಹೀಗೆ ದುಃಖ ತಗೊಬೇಡಿ. ಸೊ ಇದಷ್ಟು ನಿಮಗೆ ಒಂದು ಸ್ಟೇಜ್ ಬಂದಿದೆ, ಅದು ಕೂಡ ಎಲ್ಲವನ್ನು ಕರುಣಿಸಿದ ದೇವರು ನಿಮ್ಮ ಒಂದು ಕರುಳನ್ನು ಯಾಕೆ ನಿಮಗೆ ಕೊಡಲ್ಲ, ಕೊಟ್ಟೇ ಕೊಡ್ತಾನೆ. ಅದು ನಿಮ್ಮ ಅಧಿಕಾರ, ಹಕ್ಕು, ಕೇಳ್ಬೋದು. ಅದನ್ನ ಖಂಡಿತವಾಗಿ ನಿಮ್ಗೆ ಬಂದೇ ಬರ್ತಮ್ಮ. ತುಂಬಾ ಧನ್ಯವಾದ ಪಲ್ಲವಿಯವರೇ. ತುಂಬಾ ಧನ್ಯವಾದಗಳನ್ನ ಅವಕಾಶ ಖುಷಿಯಾಗಿರಿ, ಅವ್ರು ಬರ್ತಾರೆ, ಬರ್ಲಿಲ್ಲ ಅಂತ ಸರಿ. ಶ್ರೀ ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರದಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಹರಿ ಸರ್ವೋತ್ತಮ ವಾಯುಜೀವೋತ್ತಮ ಗುರುವೇ ನಮೋ ನಮಃ. ರಾಯರ ಭಕ್ತ ಚಾನಲ್ ನೋಡ್ತಕ್ಕಂಥ ವೀಕ್ಷಕರಿಗೆ ಪ್ರತಿಯೊಬ್ಬರಿಗೂ ನಮಸ್ಕಾರಗಳು. ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ, ಈ ರಾಯರ ಭಕ್ತ ಚಾನೆಲ್ ನಲ್ಲಿ ಬರುವಂತಹ ಪ್ರತಿಯೊಂದು ಕಾರ್ಯಕ್ರಮವನ್ನ ಪೂರ್ತಿಯಾಗಿ ನೋಡಿ ಹಾಗೂ ಮತ್ತಷ್ಟು ಜನಕ್ಕೆ ಹಂಚಿ ಬೆಂಬಲಿಸುವ ಮೂಲಕ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಅಂತ ಕೇಳ್ಕೊಂತೇನೆ. ರಾಯರು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನ, ಭಾಗ್ಯವನ್ನ, ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ, ಮಕ್ಕಳಿಗೆ ವಿದ್ಯಾಭ್ಯಾಸಗಳನ್ನು ಕೊಡ್ತಕ್ಕಂಥ ಭಾಗ್ಯ ಕೊಳ್ಳಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದೂರ್ವಾದಿ ದ್ವಾಂತರವೇ ವೈಷ್ಣವೇಂದ್ರೇ ವರೇಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಸತ್ಯಧರ್ಮರತಾಯ ಚ